ಈ ಸ್ವಲ್ಪ ದಿವಸದಿಂದ ನನಗೆ ಕಾಲೂತ ಬರ್ತಾ ಇದೆ, ನನಗೇನಾದರೂ ಬಿ ಪಿ ಜಾಸ್ತಿ ಆಗಿಬಿಟ್ಟಿದೆಯಾ ಅಂತ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಬಂದು ಸರ್ ನನ್ನ ಬಿ ಪಿ ಚೆಕ್ ಮಾಡಿ, ಕಾಲೂತ ಇರೋದಕ್ಕೆ ನಾನು ಬಿ ಪಿ ಚೆಕ್ ಮಾಡಿ ಅಂತೇಳಿ ಸಾಮಾನ್ಯವಾಗಿ ಪೇಷಂಟ್ ಬರ್ತಾ ಇರ್ತಾರೆ. ಆ ರೀತಿ ಬಂದಂಥ ಪೇಷಂಟ್ಸನ್ನು ನಾವು ಬಿ ಪಿ ಚೆಕ್ ಮಾಡಿ ನೋಡಿದರೆ ಬಿ ಪಿ ಜನರಲ್ಲಾಗಿ ಸ್ವಲ್ಪ ಬಿ ಪಿ ಜಾಸ್ತಿ ಇರುತ್ತೆ. ಸರಿ, ಹಾಗಿದ್ದರೆ ಈ ಕಾಲೂತಕ್ಕೂ ಬಿ ಪಿಗೂ ಏನಾದ್ರು ಸಂಬಂಧ ಇದೆಯಾ, ಅಂದರೆ ಬಿ ಪಿ ಜಾಸ್ತಿ ಆದ ತಕ್ಷಣ ಕಾಲೂತ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ನೋಡೋದಾದರೆ ಯಾವುದೇ ಕಾರಣಕ್ಕೂ ಈ ಬಿ ಪಿಗೂ ಮತ್ತು ಕಾಲೂತಕ್ಕೂ ಏನು ಸಂಬಂಧನೇ ಇಲ್ಲ. ಅಂದರೆ ನಿಮಗೆ ಬಿ ಪಿ ಜಾಸ್ತಿ ಇದ್ದರೆ ಯಾವುದೇ ಕಾರಣಕ್ಕೂ ಅದರಿಂದ ನಿಮಗೆ ಕಾಲೂತ ಬರೋದಿಲ್ಲ. ಸರಿ, ಮತ್ತು ಆಗಿದ್ದರೆ ಕಾಲೂತ ಬಂದಂಥ ಪೇಷಂಟ್ಸ್ಗೆ ನೀವು ಬಿ ಪಿ ಚೆಕ್ ಮಾಡಿದಾಗ ಬಿ ಪಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಿರಲ್ಲ, ಯಾಕೆ ಅಂತ ಅನ್ನೋದಾದರೆ ಸಾಮಾನ್ಯವಾಗಿ ನೋಡಿ, ನಿಮ್ಮ ಕಾಲು ಊತ ಇದೆಯಾ, ಯಾರಾದರೂ ನೋಡಿದ್ರೆ ಏನಂತಾರೆ, ಬಿ ಪಿ ಜಾಸ್ತಿ ಆಗಿರಬೇಕು ನಿನಗೆ, ಹೋಗು ಬಿ ಪಿ ಚೆಕ್ ಮಾಡಿಸ್ಕೊ ಅಂತಾರೆ. ಅಂದರೆ ಟೆನ್ಷನ್, ಸ್ಟ್ರೆಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಯ್ಯೋ ನನಗೆ ಬಿ ಪಿ ಜಾಸ್ತಿ ಆಗಿದೆ, ಅದಕ್ಕೆ ನನಗೆ ಕಾಲು ಊತ ಬರ್ತಾ ಇದೆ, ನನಗೆ ಕಿಡ್ನಿದು ಏನೋ ಸಮಸ್ಯೆ ಆಗಿಬಿಟ್ಟಿದೆ, ಅದಕ್ಕೆ ನನಗೆ ಕಾಲು ಊತ ಬರ್ತಾ ಇದೆ ಅನ್ನೋ ಒಂದು ಟೆನ್ಷನ್, ಆ್ಯಂಗ್ಸೈಟಿ, ಸ್ಟ್ರೆಸ್ ನಿಮಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಒಂದು ಟೆನ್ಷನಲ್ಲಿ ಬಿ ಪಿ ಇದೆ ಅಂತ ಅಂದ್ಕೊಂಡೇ ಬಂದು ನೀವು ಬಿ ಪಿ ಚೆಕ್ ಮಾಡಿಸ್ತೀರಾ. ಆ ರೀತಿ ಚೆಕ್ ಮಾಡಿಸಿದಾಗ ನಿಮ್ಮ ಬಿ ಪಿ ಜಾಸ್ತಿ ಬರೋದು ಸಾಮಾನ್ಯ. ಅದು ಬಿಟ್ಟರೆ ನಿಮ್ಮ ಕಾಲು ಊತ ಬಿ ಪಿ ಜಾಸ್ತಿ ಆಗಿಬಿಟ್ಟು ಕಾಲು ಊತ ಬರುತ್ತೆ ಅನ್ನೋದು ಶುದ್ಧ ಸುಳ್ಳದು. ಸರಿ, ಆಗಿದ್ರೆ ಏನು ಕಾರಣಗಳು? ತುಂಬಾ ಕಾಮನ್ ಆಗಿರ್ತಕ್ಕಂಥ ಒಂದು ಕಂಪ್ಲೇಂಟ್ ಇದು ಕಾಲೂತ ಅನ್ನೋದು. ಏನು ಕಾರಣ ಈ ಕಾಲೂತ ಬರಲಿಕ್ಕೆ ಅಂತ ನೋಡೋದಾದರೆ, ಮೊದಲನೇದಾಗಿ ನೋಡಿ, ಹಾರ್ಟ್ಗೆ ಸಂಬಂಧ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳಿಂದನೂ ಕೂಡ ಕಾಲೂತ ಬರ್ಬೋದು. ಏನು, ಕೆಲವು ಹಾರ್ಟ್ ಪಂಪಿಂಗ್ ಜಾಸ್ತಿ ಆಗುತ್ತೆ, ಪಂಪಿಂಗ್ ಸ್ಲೋ ಆಗಿರುತ್ತೆ ಕೆಲವೊಂದು ಪೇಷಂಟ್ಸ್ನಲ್ಲಿ. ಆ ರೀತಿ ಪಂಪಿಂಗ್ ಸ್ಲೋ ಆದಾಗ ಏನಾಗುತ್ತೆ, ರಕ್ತನಾಳದಲ್ಲಿ ರಕ್ತ ನಿಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಕಾಲು ಊತ ಬರುತ್ತೆ. ಹೃದಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳಿಂದನೂ ಕೂಡ ಕಾಲು ಊತ ಬರ್ಬೋದು, ಒಂದನೇದಾಗಿ. ಎರಡನೇದಾಗಿ ಬೇರೆದಂತಂದರೆ ಲಿವರಿಗೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳು, ಸಾಮಾನ್ಯವಾಗಿ ಆಲ್ಕೋಹಾಲಿಕ್ ಸಿರೋಸ್ ಅಂದರೆ ಆಲ್ಕೋಹಾಲ್ ಅತಿ ಹೆಚ್ಚಾಗಿ ಮದ್ಯಪಾನವನ್ನು ಉಪಯೋಗಿಸಿ ಲಿವರಿಗೆ ಡ್ಯಾಮೇಜ್ ಆಗಿ, ಲಿವರ್ ವೀಕ್ ಆಗಿ, ಲಿವರ್ ಫಂಕ್ಷನ್ ಕಡಿಮೆ ಆದಂಥ ಸಮಯದಲ್ಲೂ ಕೂಡ ನಿಮ್ಮ ಕಾಲೂತ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಎರಡನೇದಾಗಿ. ಮೂರನೇದಾಗಿ, ಕಿಡ್ನಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕಾಯಿಲೆಗಳು, ಅದರಲ್ಲೂ ಕೂಡ ಕ್ರಾನಿಕ್ ಕಿಡ್ನಿ ಡಿಸೀಸಸ್, ತುಂಬ ದಿವಸ ಗಂಟಲೆ ಇರತಕ್ಕಂಥ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಯಿಂದನೂ ಕೂಡ ಕಾಲೂತ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ನೋಡಿ, ಕಾಯಿಲೆಗಳು ಅಂತ ಬಂದಾಗ ಈ ಮೂರು ಏನು, ಹಾರ್ಟ್ ಮತ್ತು ಲಿವರ್ ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಗಳೇನಾದರೂ ಇದ್ದರೂ ಕೂಡ ನಿಮ್ಮ ಕಾಲೂತ ಬರ್ಬೋದು. ಬಟ್ ಆದರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಕೇವಲ ಒಂದು 10% ಅಷ್ಟೇ. ಈ ಮೂರು ಕಾಯಿಲೆನೂ ನಾವು ಕನ್ಸಿಡರ್ ಮಾಡೋದಾದರೆ ಕೇವಲ 10% ಮಾತ್ರ ಇವು ನಿಮ್ಮ ಕಾಯಿಲೆ, ನಿಮ್ಮ ಕಾಲೂತಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಪ್ರೋಟೀನ್ ಡೆಫಿಷಿಯನ್ಸಿ. ಅಂದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಪ್ರೋಟೀನನ್ನು ಕೊರತೆ ಆಗಿದ ಸಮಯದಲ್ಲೂ ಕೂಡ ಕಾಲೂತ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅಂದರೆ ಪ್ರೋಟೀನ್ ಅಂಶ ದೇಹದಲ್ಲಿ ಕಡಿಮೆ ಆದಾಗ ಇದಕ್ಕೆ ಏನು ಮಾಡಬೇಕು? ಸಿಂಪಲ್, ಅದನ್ನ ಬಗ್ಗೆ ತಲೆ ನೋಡಿ. ಕಾಯಿಲೆ ಬಗ್ಗೆ ಮೊದಲನೇದಾಗಿ ಹೇಳಿದೆ, ಕೇವಲ 5 ರಿಂದ 10% ಅಷ್ಟೇ ಕಾರಣ. ಹಾಗೆ ಅದ್ರ ಬಗ್ಗೆ ಅತಿ ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ 4ನೇ ಕಾರಣ ಅಂತಂದರೆ ಪ್ರೋಟೀನ್ ಕೊರತೆ ಆದಾಗ ಅದಕ್ಕೆ ಏನು ಮಾಡಬೇಕು? ನೀವು ತಿಂತಕ್ಕಂಥ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅತಿ ಹೆಚ್ಚಾದ ಒಂದು ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರವನ್ನು, ಕಾಳು ಬೇಳೆಗಳನ್ನು ಅತಿ ಹೆಚ್ಚಾಗಿ ಉಪಯೋಗಿಸೋದ್ರಿಂದನೂ ಕೂಡ ನಾವು ಈ ಪ್ರೋಟೀನ್ ಕಡಿಮೆಯಾಗಿ ಬರ್ತಕ್ಕಂಥ ಕಾಲೂತವನ್ನು ನಾವು ತಪ್ಪಿಸ್ಬೋದು. ನೆಕ್ಸ್ಟ್ ಇನ್ನೊಂದು ಏನು ಅಂದರೆ ಸಾಲ್ಟ್. ನೋಡಿ, ಅತಿ ಹೆಚ್ಚಾಗಿ ನಾವು ಉಪ್ಪನ್ನು ಉಪಯೋಗಿಸೋದ್ರಿಂದನೂ ಕೂಡ ಕಾಲೂತ ಬರುತ್ತೆ. ಅಂದರೆ ವಾಟರ್ ರಿಟೆನ್ಷನ್ ಆಗುತ್ತೆ. ಹೆಚ್ಚಾಗಿ ಸೋಡಿಯಂ ಅಂಶ ಜಾಸ್ತಿ ಇರುತ್ತೆ. ಒಂದು ಸಾಲ್ಟಲ್ಲಿ ಸೋಡಿಯಂ ಅಂಶ ಇರೋದ್ರಿಂದ ರಕ್ತದಲ್ಲಿ ಸೋಡಿಯಂ ಅಂಶ ಜಾಸ್ತಿ ಆದಾಗ ಏನಾಗುತ್ತೆ, ವಾಟರ್ ರಿಟೆನ್ಷನ್ ಆಗಿಬಿಟ್ಟು ಅದರಿಂದನೂ ಕೂಡ ಕಾಲೂತ ಬರುತ್ತೆ. ಅದು ನೆಕ್ಸ್ಟ್ ಸಿಂಪಲ್, ಅದು ಆ ರೀತಿ ಇತ್ತಾ, ನೀವು ಅತಿ ಹೆಚ್ಚಾಗಿ ಸಾಲ್ಟನ್ನು ಉಪಯೋಗಿಸ್ತಿದ್ದೀರಾ, ನಿಮಗೆ ಕಾಲೂತ ಇದೆಯಾ, ಈ ದಿನದಿಂದನೇ ಸ್ವಲ್ಪ ಸಾಲ್ಟ್ ಉಪಯೋಗಿಸೋದನ್ನು ಕಡಿಮೆ ಮಾಡಿ, ನಿಲ್ಲಿಸಬಾರ್ದು. ಸಾಲ್ಟ್ ಉಪಯೋಗಿಸೋದನ್ನು ಕಡಿಮೆ ಮಾಡಿದ ಪಕ್ಷದಲ್ಲೂ ಕೂಡ ಕಾಲೂತವನ್ನು ನಾವು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಇವಿಷ್ಟನ್ನು ಕನ್ಸಿಡರ್ ಮಾಡಿದ್ರು ಕೂಡ ನಾವು 5 ರಿಂದ 10% ಅಷ್ಟೇ ಕಾರಣ ಇದು. ನೋಡಿ, ಇನ್ನು ಉಳಿದಂಥ ಮೇಜರ್ ಕಾರಣಗಳು ಅಂದರೆ 100ಕ್ಕೆ 90% ಇವೇ ಕಾರಣಗಳು ನಿಮ್ಮ ಕಾಲೂತ ಬರಲಿಕ್ಕೆ ಅಂತ ಇದ್ದಾವೆ. ಆ ಕಾರಣಗಳು ಯಾವ ಅಂತ ಅನ್ನೋದಾದರೆ, ಮೊದಲನೇದಾಗಿ ಬಿ ಪಿಗೆ ಅಂತ ತೊಗೊಳ್ತಕ್ಕಂಥ ಮೆಡಿಸಿನ್. ಅದು ನೋಡಿ, ಬಿ ಪಿಯಿಂದ ನಿಮ್ಗೆ ಕಾಲೂತ ಬರಲ್ಲ, ಬಟ್ ಬಿ ಪಿಗೆ ಅಂತ ಉಪಯೋಗಿಸ್ತಕ್ಕಂಥ ಅನೇಕ ಮೆಡಿಸಿನ್ಸಿಂದ ನಮಗೆ ಕಾಲೂತ ಬರುತ್ತೆ. ಎಸ್ಪೆಷಲಿ ಆಮ್ಲೋಡೋಪಿನ್ ಅಂತ ಹೇಳಿ ಟ್ಯಾಬ್ಲೆಟ್ 5 mg 10 mg ಇದನ್ನು ಏನು ಕೊಡ್ತಾ ಇರ್ತಾರಲ್ಲ, ಇದರಲ್ಲೂ ಕೂಡ ಕಾಲೂತ ಬರುತ್ತೆ. ಇದು ಅಂತಲ್ಲ, ಇನ್ನೂ ಅನೇಕ ಬಿ ಪಿ ಮಾತ್ರೆಗಳಿಂದನೂ ಕೂಡ ಕಾಲೂತ ಬರ್ತದೆ. ಡೋಸನ್ನು ಜಾಸ್ತಿ ಉಪಯೋಗಿಸೋದ್ರಿಂದನೂ ಕೂಡ ಕಾಲೂತ ಬರ್ತದೆ. ತುಂಬ ದಿವಸಗಟ್ಟಲೆ ನೀವು ಬಿ ಪಿ ಮಾತ್ರೆ ತೊಗೊತಾ ಇದ್ದೀರಿ ಅಂತ ಅಂದರೆ ಅದರಿಂದನೂ ಕೂಡ ಕಾಲೂತ ಬರ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚು. ಇದು ಎಷ್ಟನೇದು? 6ನೇ ಕಾರಣ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಅಂತಂದರೆ ಅನಿಮಿಯಾ, ಅಂದರೆ ರಕ್ತಹೀನತೆ. ರಕ್ತದಲ್ಲಿ ಹೀಮೋಗ್ಲೋಬಿನ್ ಅಂಶ ಕಡಿಮೆ ಆದಾಗ, ಅನಿಮಿಯಾ ಆದಾಗ ಏನಾಗುತ್ತೆ, ಮತ್ತೆ ನೀರಿನಂಶ ಜಾಸ್ತಿ ಆಗುತ್ತೆ. ರಕ್ತ RBCs ಕಮ್ಮಿ ಆಯಿತು, ಬ್ಲಡ್ಡಲ್ಲಿ ನೀರಿನಂಶ ಜಾಸ್ತಿ ಆಯಿತು. ನೀರಿನಂಶ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಕಾಲೂತ ಬರಲಿಕ್ಕೆ ಕಾರಣ ಆಗುತ್ತೆ. ಅನಿಮಿಯಾನು ಕೂಡ ಒಂದು ಮೇಜರ್ ಕಾರಣ. ನಮ್ಮ ದೇಶದಲ್ಲಂತೂ ಅತಿ ಹೆಚ್ಚು ನಾವು ನೋಡೋ ಪೇಷಂಟ್ಗಳಲ್ಲಿ ಅತಿ ಹೆಚ್ಚು ರಕ್ತಹೀನತೆ ಇರ್ತದೆ. ಅಂಥವರಲ್ಲೂ ಕೂಡ ಈ ಕಾಲೂತ ಬರೋದು ಸಾಮಾನ್ಯ. ಅದರ ನೆಕ್ಸ್ಟ್ ಇನ್ನೊಂದು ಕಾರಣ, ತುಂಬಾ ಇಂಪಾರ್ಟೆಂಟ್ ಕಾರಣ, ಪ್ರತಿಯೊಬ್ಬರು ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. 30-40 ವರ್ಷ ಏಜ್ ಆದಮೇಲೆ
ತುಂಬ ಹೊತ್ತು ನಿಂತ್ಕೊಂಡಿದ್ರೆ ಅಥವಾ ತುಂಬ ಹೊತ್ತು ಕೂತ್ಕೊಂಡು ಜರ್ನಿ ಮಾಡಿದರೆ 4-5 ಅವರ್ ಅಥವಾ ರಾತ್ರಿ ಎಲ್ಲ ನಾನು ಕೂತ್ಕೊಂಡು ಜರ್ನಿ ಮಾಡಿದೆ ಅಂತಂದರೆ ನನಗೆ ಕಾಲೂತ ಬರ್ತಾ ಇದೆ ಅಂತ ಬರ್ತಕ್ಕಂಥ ಪೇಷಂಟ್ಸು ಅತಿ ಹೆಚ್ಚು. ತುಂಬಾ ಕಾಮನ್ ಇದು. ಆಲ್ಮೋಸ್ಟ್ ಇದಿಷ್ಟರಲ್ಲಿ ಒಂದು 70 to 80% ರೀಸನ್ ಕಾರಣ ಏನು ಕಾಲೂತಕ್ಕೆ ಅಂತ ಅಂದರೆ ತುಂಬ ಹೊತ್ತು ಸ್ಟ್ಯಾಂಡಿಂಗ್ ಅಥವಾ ತುಂಬ ಹೊತ್ತು ಸಿಟ್ಟಿಂಗ್, ತುಂಬ ಹೊತ್ತು ಕೂತ್ಕೊಂಡು ನಾವು ಟ್ರಾವೆಲ್ ಮಾಡೋದ್ರಿಂದನೂ ಕೂಡ ಈ ರೀತಿ ಕಾಲೂತ ಬರುತ್ತೆ. ಸರಿ, ಇದು ನೋಡಿ ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ಕಾರಣ ಏನಂದರೆ ಏಜ್ ಫ್ಯಾಕ್ಟರ್ ಮೇಜರ್ ಕಾರಣ. ಚಿಕ್ಕ ಮಕ್ಕಳಲ್ಲಿ ಈ ರೀತಿ ಸಮಸ್ಯೆ ಇರಲ್ಲ. ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳು ಎಷ್ಟೇ ನಿಂತಿದ್ರು ಎಷ್ಟೇ ಟ್ರಾವೆಲ್ ಮಾಡಿದ್ರು ಕೂಡ ಅವ್ರ ಕಾಲೂತ ಬರಲ್ಲ. ಬಟ್ ವಯಸ್ಸಾದಮೇಲೆ ಒಂದು 30-40 ಏಜ್ ಆದಮೇಲೆ ಇದು ಕಾಮನ್ನಾಗಿ ಆಗ್ತಾ ಇರುತ್ತೆ. ಯಾಕಂತಂದರೆ ಕಾರಣಗಳೇನಂತ ನೋಡಿದ್ರೆ, ಒಂದನೇದಾಗಿ ಇನ್ಆ್ಯಕ್ಟಿವ್ ಆಗಿಬಿಡ್ತಾರೆ ಮಕ್ಕಳು. ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಸರ್ಕ್ಯುಲೇಷನ್ ಚೆನ್ನಾಗಿರ್ತೈತೆ, ಅಂಥವರಲ್ಲಿ ಕಾಲೂತ ಬರಲ್ಲ. ಏಜ್ ಆದಮೇಲೆ 30-40 ಆದಮೇಲೆ ಕೂತ್ಕೊಂಡೇ ಎಲ್ಲ ಕೆಲಸ ಆ್ಯಕ್ಟಿವಿಟೀಸೇ ಕಡಿಮೆ ಆಗಿರ್ತದೆ, ಹಾಗಾಗಿ ಕಾಲೂತ ಬರುತ್ತೆ. ಒಂದನೇದು. ಎರಡನೇದಾಗಿ ಕಾಫ್ ಮಸಲ್ಸ್, ಕಾಲಿನ ಮಾಂಸಖಂಡಗಳೇನಾಗ್ತವೆ ಬರ್ತಾ ವೀಕ್ ಆಗ್ತಾ ಹೋಗ್ತವೆ. 30 to 40 ಏಜ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಸ್ಟ್ರೆಂತ್, ಕಾಫ್ ಮಸಲ್ಸ್ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಪಂಪಿಂಗು ಅಂದರೆ ಬ್ಲಡ್ಡನ್ನು ಪಂಪ್ ಮಾಡೋದು, ಸರ್ಕ್ಯುಲೇಷನ್ ಮಾಡೋದು ಕೂಡ ಕೆಲಸ ಕಡಿಮೆ ಆಗಿಬಿಟ್ಟು ಕಾಲೂತ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು. ಸೊ ನೆಕ್ಸ್ಟ್ ಮೂರನೇದಾಗಿ ಏನಾಗಿರುತ್ತೆ ಅಂತಂದರೆ, ಒಂದು 40 ವರ್ಷ ಆದಮೇಲೆ ಫ್ಯಾಟ್ ಅಕ್ಯುಮುಲೇಷನ್ ನೋಡಿ, 30-40 ವರ್ಷ ಆದಮೇಲೆ ಅದು ಹೊಟ್ಟೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ಯಾಟ್ ಅಕ್ಯುಮುಲೇಷನ್, ಬಾಡಿನಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ, ಮಸಲ್ ಮಾಸ್ ಕಡಿಮೆ ಆಗುತ್ತೆ, ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ. ಇದರಿಂದನೂ ಕೂಡ ನಮ್ಮ ಕಾಲೂತ ಬರುತ್ತೆ. ನೆಕ್ಸ್ಟ್ ಏನಂತಂದರೆ, ಈ ಮಸಲ್ ಲೇಯರು ಅಂದರೆ ವೇನ್ಸ್ನಲ್ಲಿ, ರಕ್ತನಾಳಗಳಲ್ಲಿ ಇರ್ತಕ್ಕಂಥ ಮಸಲ್ ಲೇಯರ್ ಕೂಡ ಬರ್ತಾ ಏಜ್ ಬರ್ತಾ ಇದ್ದಂಗೆ ವೀಕ್ ಆಗ್ತಾ ಬರುತ್ತೆ. ಅದರಿಂದನೂ ಕೂಡ ಕಾಲೂತ. ಅಂದರೆ ಈ ಸ್ಟ್ಯಾಂಡಿಂಗ್ ಅಥವಾ ಸಿಟ್ಟಿಂಗಲ್ಲಿ ನಾವು ಈಗೇನು ಅತಿ ಹೆಚ್ಚು ಕಾಲೂತ ನೋಡ್ತಾ ಇದ್ದೀವಲ್ಲ, ಅದಕ್ಕೆ ಇಷ್ಟು ಕಾರಣಗಳು. ನೋಡಿ, ಈಗ ಕಾಲೂತ ಅಂತ ನೀವೇನಾದ್ರು ಸ್ವಲ್ಪ ಒಂದು ದಿವಸ ಜರ್ನಿ ಮಾಡಿದೆ, 2 ದಿವಸ ಜರ್ನಿ ಮಾಡಿದೆ, ಕಾಲೂತ ಬಂತು, ಅಥವಾ ತುಂಬ ಸ್ಟ್ಯಾಂಡಿಂಗಲ್ಲಿದೆ ಕಾಲೂತ ಬಂತು ಅಂದ ತಕ್ಷಣ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗ್ತೀರಿ. ಹಾಸ್ಪಿಟ್ಲಿಗೆ ಹೋಗ್ತಿದ್ದ ಹಾಗೆ 108 ಟೆಸ್ಟ್, ಕಂಪ್ಲೀಟ್ ಚೆಕಪ್. ಏನು ಅಂತ ಇನ್ನು ಕೇಳೋದಿಲ್ಲ, ಏನು ಅಂತ ನೋಡೋದಿಲ್ಲ, ಎಲ್ಲ ಟೆಸ್ಟ್ ಮಾಡಿಸ್ಬಿಡ್ರಿ. ಕಿಡ್ನಿಗೆ ಸಂಬಂಧಪಟ್ಟಂಗೆ ಚೆಕ್ ಮಾಡಿಸ್ರಿ, ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ರಿ, ಶುಗರ್ ಚೆಕ್ ಮಾಡಿಸ್ರಿ, ಹಾರ್ಟ್ ಚೆಕ್ ಮಾಡಿಸಿ ಅಂತೇಳಿ ಅನವಶ್ಯಕವಾಗಿ 108 ಟೆಸ್ಟನ್ನು ಬರ್ಕೊಡ್ತಾರೆ. ಇದು ಯಾವುದನ್ನೋ ಒಂದು ಮಾಡಿಸೋ ಒಂದು ಅವಶ್ಯಕತೆ ಇರಲ್ಲ. ಇದೆಲ್ಲ ಮಾಡಿಸಿ ಮತ್ತೆ ಏನೊಂದು ಸ್ಟ್ರೆಸ್ಸು, ಯಾಕೋ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಅನವಶ್ಯವಾಗಿ BP ಜಾಸ್ತಿ ಇದೆ ಅಂತೇಳಿ ಟೆನ್ಷನ್ ತೊಗೊಳ್ಳೋದು, ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಒಂದು ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಇದು ಯಾವುದನ್ನು ಮಾಡಿಸೋ ಒಂದು ಅವಶ್ಯಕತೆ ಇಲ್ಲ. ಕಾಲೂತ ಇದ್ದ ಪಕ್ಷದಲ್ಲಿ ನಿಮ್ಮ ಮನೆಯಲ್ಲೇ ಪರಿಹಾರ ಕಂಡ್ಕೋಬೋದು. ಏನು ಪರಿಹಾರ ಅಂತ ನೋಡಿದ್ರೆ, ನೋಡಿ, ಈಗ ಫಸ್ಟ್ ಒಂದು 3 ಕಾಯಿಲೆಗಳು ಹೇಳಿದೆ. ಕಾಯಿಲೆಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ತುಂಬ ಮೈನರ್ ಫ್ಯಾಕ್ಟರ್ ಇದು, ತುಂಬ ರೇರ್ ಇದೆ. ಈ ಕಾಯಿಲೆಗಳಿಂದ ಕಾಲೂತ ಬರ್ತಕ್ಕಂಥದ್ದು ತುಂಬಾ ರೇರು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಏನಿದೆ, ಪ್ರೋಟೀನ್ ಕಡಿಮೆ ಆದರೆ ಊಟದಲ್ಲಿ ತಿದ್ಕೊಳ್ಳಿ. ಪ್ರೋಟೀನ್ ಅಂಶ ಜಾಸ್ತಿ ಇರ್ತಕ್ಕಂಥ ಪೌಷ್ಟಿಕವಾದ ಆಹಾರನ ಉಪಯೋಗಿಸೋದ್ರಿಂದ ಕಾಲೂತ ಕಮ್ಮಿ ಮಾಡ್ಬೋದು. ಸೊ ನೆಕ್ಸ್ಟ್ ಸಾಲ್ಟ್ ಜಾಸ್ತಿ ಆಗಿಬಿಟ್ಟು ಏನಾದರೂ ಕಾಲೂತ ಬರ್ತಾಯಿದೆಯಾ, ಸಾಲ್ಟ್ ರೆಸ್ಟ್ರಿಕ್ಟ್ ಮಾಡಿ. ಪ್ರತಿದಿನ ಉಪಯೋಗಿಸ್ತಕ್ಕಂಥ ಉಪ್ಪಿನ ಅಂಶನ ಕಡಿಮೆ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇದರಲ್ಲಿ ನೀವು ಮತ್ತೆ BP ಮೆಡಿಸಿನ್ ತೊಗೊತಾ ಇದ್ದೀರಾ, BP ಮೆಡಿಸಿನನ್ನು ಕಡಿಮೆ ಮಾಡ್ತಾ ಬನ್ನಿ. ಅಕಸ್ಮಾತ್ ಆಮ್ಲೋಡಿಪಿನ್ ಟ್ಯಾಬ್ಲೆಟ್ ತೊಗೊಂಡು ಆ ರೀತಿ ಕಾಲೂತ ಬರ್ತಾ ಇದೆಯಾ, ಮೆಡಿಸಿನನ್ನು ಚೇಂಜ್ ಮಾಡಿ. ಮೆಡಿಸಿನ್ ಯಾವ ತೊಗೊತೀರೋ ಅದನ್ನು ಚೇಂಜ್ ಮಾಡೋದ್ರಿಂದನೂ ನಾವು ಕಾಲೂತ ಕಂಟ್ರೋಲ್ ಸ್ಟಾಪ್ ಮಾಡ್ಬೋದು ಕಂಪ್ಲೀಟಾಗಿ. ಅಥವಾ ಕಂಪ್ಲೀಟಾಗಿ ನೀವು ಡಯಟಲ್ಲಿ, ಎಕ್ಸಸೈಸಲ್ಲಿ ನಾನು BP ಕಂಟ್ರೋಲ್ ಮಾಡ್ತೀನಿ ಅಂದ ಪಕ್ಷದಲ್ಲಿ BP ಮಾತ್ರೆನ ಸಂಪೂರ್ಣವಾಗಿ ನಿಲ್ಲಿಸಿದ್ರು ಕೂಡ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿಕೊಂಡು ಕೂಡ ನಾವು BP ಮಾತ್ರೆ ನುಂಗದಲ್ಲಿ ಈ ಕಾಲೂತನೂ ಕೂಡ ನಾವು ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್ ಹೇಳಿದೆ, ಈ ಸ್ಟ್ಯಾಂಡಿಂಗು ಅಥವಾ ಸಿಟ್ಟಿಂಗ್ ಪೊಸಿಷನ್, ಅದೊಂದು 30-40 ಏಜ್ ಆದಮೇಲೆ ಅಂತ ಹೇಳಿದೆ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ, ಅಂದರೆ ಜರ್ನಿ ಮಾಡಿದಾಗ ಕಾಲೂತ ಬರುತ್ತೆ, ಜಾಸ್ತಿ ನಿಂತ್ಕೊಂಡು ನನ್ನ ಕೆಲಸನೇ ಹಾಗೆ ಬೆಳಗ್ಗಿಂದ ರಾತ್ರಿ ತನಕ ನಿಂತಿರಬೇಕು, ಅಥವಾ ನಾನು ಆಫೀಸ್ನಲ್ಲಿ ಕುತ್ಕೊಂಡೇ ಕೆಲಸ ಮಾಡಬೇಕು ಬೆಳಗ್ಗೆಯಿಂದ ರಾತ್ರಿ ಅನ್ನೋ ಕಂಪ್ಲೇಂಟ್ ಜಾಸ್ತಿ ಇದೆ. ಇದಕ್ಕೆ ಕೆಲವೊಂದು ಎಕ್ಸಸೈಸಸ್ಸು, ಕೆಲವೊಂದು ಡಯಟ್ ಎಲ್ಲ ಪ್ಲ್ಯಾನ್ಸ್ ಇರುತ್ತೆ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಯಾವ್ಯಾವ ಎಕ್ಸಸೈಸ್ ಮಾಡಬೇಕು ಕಾಲೂತ ಬರದಾಗೆ ಅನ್ನೋದನ್ನು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ನೋಡಿ, ಕಾಲೂತ ಅನ್ನೋದು ಅಂಥ ದೊಡ್ಡ ಕಾಯಿಲೆ ಅಲ್ಲ. ಕಾಲೂತ ಬಂದುಬಿಟ್ಟಿದೆ, ಕಿಡ್ನಿ ಏನೋ ಆಗಿಬಿಟ್ಟಿದೆ ಹೀಗೆ ಅಂತಾರೆ. ಸಿಂಪಲ್ ಬೇಸಿಕ್ ಹಿಮೋಗ್ಲೋಬಿನ್ ಚೆಕ್ ಮಾಡಿಸಿ, ಪ್ರೋಟೀನ್ ಕಮ್ಮಿ ಇದೆ ಅದನ್ನು ನೋಡ್ಕೊಳ್ಳಿ. ಹಿಮೋಗ್ಲೋಬಿನ್ ಚೆಕ್ ಮಾಡಿಸಿ, ಹಿಮೋಗ್ಲೋಬಿನ್ ಟ್ಯಾಬ್ಲೆಟ್ ಸಿಗುತ್ತೆ, ಅದನ್ನೆಲ್ಲ ಮೆಡಿಸಿನ್ ತೊಗೊಂಡ ಪಕ್ಷದಲ್ಲಿ ಅಥವಾ ಊಟದಲ್ಲಿ ತಿದ್ಕೊಂಡ ಪಕ್ಷದಲ್ಲಿ ಕಾಲೂತನ ಹಾಗೆ ನ್ಯಾಚುರಲ್ ಆಗಿ ನಾವು ಕಂಟ್ರೋಲ್ ಮಾಡ್ಕೋಬೋದು. ಹಾಗೆ ಕಾಲೂತ ಅನ್ನೋದೊಂದು ಸಿಂಪಲ್ ಕಾನ್ಸೆಪ್ಟ್. ಇದನ್ನು ಸೀರಿಯಸ್ ಆಗಿ ತೊಗೊಂಡು ಅನವಶ್ಯಕವಾಗಿ ಯಾವುದೇ ರೀತಿಯ ಟೆಸ್ಟನ್ನು ಮಾಡಿಸೋ ಒಂದು ಅವಶ್ಯಕತೆ ಇರಲ್ಲ. ನಗ್ನಾಗ್ತಾ ಇರಿ, ಆರೋಗ್ಯವಾಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.